ಹಾಯ್ ಎಲ್ರಿಗೂ, ನಾ ಶಿವಮೊಗ್ಗಕ್ಕೆ ಲ್ಯಾಂಡ್ ಆಗಿದ್ದಾಯಿತು. ಮನೆಗೆ ಬಂದಿದ್ದ ಖುಷಿ ನನ್ನ ಮುಖದಲ್ಲಿ ಎದ್ದು ಕಾಣ್ತಿರ್ಬೋದು. ಹಾಗೆ ನಮ್ಮ ಅಪ್ಪನ ಮುಖದಲ್ಲೂ ಕೂಡ ನೋಡಿ ಹೇಗೆ ಆಡ್ತೀವಿ ಅಂತ ಹೇಳಿ. ಇದಾದ ನಂತರ ದೋಸೆ ಮತ್ತು ಪಡ್ಡು ತಿನ್ನಲಿಕ್ಕೆ ಅಪ್ಪ ಕರ್ಕೊಂಡು ಹೋಗಿದ್ರು. ಇದು ನನ್ನ ಫೇವ್ರೆಟ್ ಸ್ಪಾಟ್ ಆ್ಯಕ್ಚುಲಿ. ಶಿವಮೊಗ್ಗಕ್ಕೆ ಬಂದರೆ ಮಿಸ್ ಮಾಡಲ್ಲ. ನಂತರ ಟೈಲರ್ ಹತ್ರ ಹೋಗೋದಿತ್ತು. ಮುಗಿಸ್ಕೊಂಬಂದು ಫ್ಯಾಮಿಲಿನ ಮೀಟ್ ಆಗಿದ್ದು. ಇವರು ನನ್ನ ಅತ್ತೆ ಥರ ಕಾಣಲ್ಲ ಗೊತ್ತು, ಎಷ್ಟು ಹೆಂಗಿದ್ದಾರೆ ಮರ್ರೆ. ಅದಾದ ತಕ್ಷಣ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಇವತ್ತು, ಚಂದ್ರಗುತ್ತಿಗೆ ಹೋಗ್ಲಿತ್ತು. ಸೊ ಹಾಗಾಗಿ ಬಟ್ಟೆನ ಬೇಗ ಬೇಗ ಪ್ಯಾಕ್ ಮಾಡ್ತಾ ಇದ್ದೆ. ಎಲ್ಲದು ಕಾಂಪ್ಯಾಕ್ಟಾಗಿ ಕ್ಲೀನಾಗಿ ಇದೆಲ್ಲ ಸೇಫ್ಟಿ ಪಿನ್ಸು, ಆರ್ನಮೆಂಟ್ಸು ಮತ್ತು ಹೇರ್ ಸ್ಟೈಲಿಗೆ ಬೇಕಾಗೋದೆಲ್ಲ ಮತ್ತು ಮೇಕಪ್ ಐಟಮ್ಸು ಇದನ್ನೆಲ್ಲ ಕ್ಲೀನಾಗಿ ಬ್ಯಾಗಿಗೆ ಪ್ಯಾಕ್ ಮಾಡ್ತಾ ಕೂತಿದ್ದೆ. ಬ್ಯಾಗು ಎಷ್ಟು ಹಗುರ ಆಗ್ತದಲ್ಲ ಅಷ್ಟು ಮನಸ್ಸಿಗೆ ಆನಂದ ಆಗ್ತದೆ. ಇವತ್ತು ನನ್ನ ಬ್ಯಾಗ್ ಅಂತೂ ಇಷ್ಟು ಸಣ್ಣದರಲ್ಲಿ ಎಲ್ಲ ಆಗೋಗಿತ್ತು. ಸೊ ಖುಷಿ ನನ್ನ ಮುಖದಲ್ಲಿ ಎದ್ದು ಕಾಣ್ತದೆ. ಮತ್ತು ಇದಾದ ತಕ್ಷಣ ಸ್ನ್ಯಾಕ್ಸನ್ನೆಲ್ಲ ಆರ್ಡರ್ ಹಾಕಿದ್ದಾಗಿತ್ತು ನನ್ನ ಡ್ಯಾನ್ಸ್ ಪ್ರೋಗ್ರಾಮಿಗೆ ಅಂತ ಹೇಳಿ. ಅದಾದ ತಕ್ಷಣ ಅಮ್ಮಂಗೆ ಬಾಯ್ ಹೇಳಿ ನಮ್ಮಪ್ಪ ನಿನ್ನ ಕುಟುಂಬಸ್ಥರನ್ನು ತೋರಿಸ್ತೇನೆ ಅಂತ ಹೇಳಿ ನಮ್ಮ ಶಿವಮೊಗ್ಗ ದಸರಾದ ಆನೆಗಳನ್ನೆಲ್ಲ ತೋರಿಸಿದ್ದಾಯಿತು. ಇದೆಲ್ಲ ಆದ ತಕ್ಷಣ ನಾವು ಪ್ರೋಗ್ರಾಮ್ ಕಡೆಗೆ ಹೊರಟಿದ್ದಾಯಿತು. ಇಡೀ ಡ್ಯಾನ್ಸ್ ಕ್ಲಾಸು. ಈ ಡ್ಯಾನ್ಸ್ ಕ್ಲಾಸ್ ಅಂದರೆ ನಮ್ಮ ಸೀನಿಯರ್ ಟೀಮ್ ಮಾತ್ರ. ಅದು ಮ್ಯಾಮ್ ಇಲ್ಲ, ಹಾಗಾಗಿ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಆದರೂ ಇಡೀ ಟೀಮು ಗಮ್ಮತ್ತಾಗಿ ಮಜಾ ಮಾಡ್ಕೊಂಡು ಹೋಗಿದ್ದಾಯಿತು. ಎಷ್ಟು ಗಮ್ಮತ್ತು ಅಂದರೆ ಕ್ಲಾಸ್ ಬಸ್ಸಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಪರ್ಫಾರ್ಮೆನ್ಸಿನ ಡ್ಯಾನ್ಸ್ಗಳನ್ನೆಲ್ಲ. ಇಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಕ್ಲೀನಾಗಿ ಕೊಟ್ವಿ, ಮ್ಯಾಮ್ ಹೇಳ್ಕೊಟ್ಟಿದ್ದ ಹಾಗೆಯೇ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದಿದ್ದು ಒಂದಷ್ಟು ಫೋಟೋಸ್ ಹಾಕಿದ್ದೀನಿ. ಸಾರಿ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸಸ್ ಇದೆ, ಯಾಕೆಂದರೆ ಟ್ರಾವೆಲ್ ಮಾಡ್ತಿದ್ದೀನಿ ಇನ್ನು, ಹಾಗಾಗಿ. ಸೊ ಇದಾದ ತಕ್ಷಣ ನೀವು ಫೋಟೋಸಲ್ಲಿ ನೋಡ್ಬೋದು ಕಾರ್ಯಕ್ರಮ ಹೇಗೆ ಬಂದಿದೆ ನಮ್ಮದು ಅಂತ. ಆಮೇಲೆ ಎಂತಿಲ್ಲ, ಮನೆಗೆ ಹೋಗಿದ್ದು.